ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಕುಡಿಯುವ ನೀರಿಗಾಗಿ ಪರದಾಟ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದ ನಾಯಕರ ಬಡಾವಣೆಯಲ್ಲಿರುವ ಕಲ್ಯಾಣಿ ಕೊಳದ ಪಕ್ಕ ಹಾಗೂ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಸಮೀಪ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 3-4 ವರ್ಷಗಳಿಂದ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಘಟಕದ ಸುತ್ತಮುತ್ತ ಕಳೆ ಬೆಳೆದು ನಿರ್ವಹಣೆ ಇಲ್ಲದ ಕಾರಣ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದರೂ ಅದರ ಪ್ರಯೋಜನ ಜನರಿಗೆ ಸಿಗದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಬೇಕು. ಇಲ್ಲವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದೆಂದು ಗ್ರಾಮಸ್ಥ ಚಂದ್ರಶೇಖರ್ ಎಚ್ಚರಿಕೆ ನೀಡಿದ್ದಾರೆ. ವರದಿ ಗೂಳಿಪುರ, ಮಣಿಕಂಠ ನಾಯಕ್. ಸರ್ ನಮಸ್ಕಾರ, ನಾನು ಹರದನಹಳ್ಳಿ ಚಂದ್ರು ಅಂತ. ಹರದನಹಳ್ಳಿ ಗ್ರಾಮದಲ್ಲಿ ಏನಾಗಿದೆ, ಶುದ್ಧ ನೀರು ಕುಡಿಯೋ ನೀರು ಘಟಕಕ್ಕೆ ಕಳೆದ 4-5 ವರ್ಷದಿಂದನೂ ಅದು ಕುಡಿಯೋಕ್ಕೆ ನೀರಿನ ಸಮಸ್ಯೆ ತುಂಬ ಕೊರತೆ ಆಗಿದೆ. ಅಲ್ಲಿ ಗಿಡಗಳಾಗಲಿ ಇದಾಗಲಿ ಎಲ್ಲ ಬೆಳೆಕೊಂಡು ನೀರು ಕುಡಿಯೋಕ್ಕೆ ಸಮಸ್ಯೆ ಆಗ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟವ್ರಿಗೆಲ್ಲರಿಗೂ ತಿಳಿಸಿದ್ದೀವಿ, ಯಾರು ಕೂಡ ಬಂದು ಅದನ್ನು ಬಗೆಹರಿಸ್ತಾ ಇಲ್ಲ. ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟವರು ಇದನ್ನು ಕೂಡಲೇ ಇದನ್ನು ಸರಿ ಮಾಡಿಸ್ಕೊಡ್ಬೇಕು ಸರ್. ಎಷ್ಟು ವರ್ಷದಿಂದ ಸಮಸ್ಯೆ ಆಗಿದೆ? ಒಂದು 3-4 ವರ್ಷದಿಂದ ಹಿಂಗೆ ಆಗಿದೆ ಸರ್. ಅದು ಮತ್ತು ನಾವು ಪಿ ಡಿ ಒಗೂ ಹೇಳಿದ್ರು ಗ್ರಾಮ ಪಂಚಾಯತಿಲಿ, ಅವರು ನಮಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಪಿ ಡಿ ಒನ. ಅದರಿಂದ ನಮಗೆ ಇಲ್ಲಿ ಗ್ರಾಮದಲ್ಲಿ ಕುಡಿಯೋಕ್ಕೆ ಒಂದೇ ಒಂದು ಇದೆ ಸರ್, ಅದು ಚಾಲ್ತಿಲಿಲ್ಲ. ಕಳೆದ 3-4 ಇದೆ ಶುದ್ಧ ಘಟಕ, ಅದು ಯಾವುದೂ ಚಾಲ್ತಿಲಿಲ್ಲ. ನಾವು ಇದಕ್ಕೆ ಸಂಬಂಧಪಟ್ಟವ್ರಿಗೆಲ್ಲ ತಿಳಿಸಿದ್ದೀವಿ, ಇದನ್ನು ಯಾರೂ ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಸರ್. ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಮೇಲಧಿಕಾರಿಗಳ ಫೋನ್ ಮಾಡಿದ್ದೀವಿ ಸರ್, ಯಾರೂ ರೆಸ್ಪಾನ್ಸ್ ಮಾಡಲ್ಲ. ನೋಡ್ತೀವಿ, ಮಾಡಿಸ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಇದ್ರಿಗೆ ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಸರ್. ಈಗ ನೀವೇನು ಮನವಿ ಮಾಡ್ತೀರಾ? ನಮಗೆ ಇದು ಶುದ್ಧ ನೀರು ಕುಡಿಯೋ ಘಟಕ, ಇದರಿಂದ ನಮ್ಗೆ ಆರೋಗ್ಯ ಹಾಳಾಗ್ತಾ ಇದೆ. ನೀರು ಕುಡಿಯೋಕ್ಕೆ ಶುದ್ಧ ನೀರು ಸಿಗುತ್ತೆ. ಇದನ್ನು ಆದಷ್ಟು ಬೇಗ ನಮಗೆ ವ್ಯವಸ್ಥೆ ಮಾಡಿ ನಮಗೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ ಸರ್. ಕಾನೂನು ಕ್ರಮವಾಗಿ ಏನು ಹೋರಾಡಬೇಕು ನಾವು ಹೋರಾಟ ಮಾಡ್ತೀವಿ ಸರ್. ಇದಕ್ಕೆ ಸರ್ ಇದನ್ನು ಬೇಗ ಇದನ್ನು ಕೂಡಲೇ ಬಗೆಹರಿಸಲಿಲ್ಲ ಅಂತಂದರೆ ಪಂಚಾಯತಿ ಮುಂದೆ ಮತ್ತು DC ಆಫೀಸ್ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತೆ ಸರ್. ನಮಗೆ ಆದಷ್ಟು ಬೇಗ ಇದನ್ನು ಬಗೆಹರಿಸ್ಕೊಡ್ಬೇಕು ಸರ್. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.